ಎಲ್ಲರಿಗೂ ನಮಸ್ಕಾರ. ನಿಮ್ಮ ಆಲ್ರೌಂಡರ್ ಯೂಟ್ಯೂಬರ್. ಇವತ್ತು ಕೊಪ್ಪಳದಲ್ಲಿ ಕಂಡುಬರುವ ಮಿನಿ ಕೇದಾರ ದೇವಸ್ಥಾನಕ್ಕೆ ಹೊಂಟಿನಿ ಬರ್ರಿ. ಕೊಪ್ಪಳದ ಹುಲಿಕೆರೆ ಬಲದಂಡೆಯ ಮೇಲಿರುವ ಶಿವರಾತ್ರೇಶ್ವರ ದೇವಸ್ಥಾನವು ಸುಮಾರು 800 ವರ್ಷ ಪುರಾತನ ಇತಿಹಾಸ ಹೊಂದಿದೆ. ಚಾಳುಕ್ಯರ ವಾಸ್ತುಶಿಲ್ಪ ಹೊಂದಿದ ಈ ದೇವಸ್ಥಾನವು ಹೈದರಾಬಾದ್ ನಿಜಾಮನ ದಾಳಿಗೆ ಒಳಗಾಗಿ ಹಲವಾರು ವರ್ಷಗಳ ಕಾಲ ಪಾಳು ಬಿದ್ದಿತ್ತು ಮತ್ತು ಈ ದೇವಾಲಯ ಮುಂದೆ ದನಕರುಗಳನ್ನು ಕಟ್ಟಲಾಗುತ್ತಿತ್ತು. ಇದರಿಂದ ಮನನೊಂದ ಸಂಗಪ್ಪ ಎಂಬ ವ್ಯಕ್ತಿಯು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಎಂಬ ಪಣ ತೊಟ್ಟನು. ನಂತರ ಈತನ ಮಗ ಮತ್ತು ದುರ್ಗಾದೇವಿ ಮಂಡಳಿ ಟೀಮ್ನವರು ಕೇದಾರನಾಥ ದೇವಾಲಯ ರೀತಿಯಲ್ಲಿ ಈ ದೇವಾಲಯವನ್ನು 2023ರಲ್ಲಿ ಪೂರ್ಣಗೊಳಿಸಿದರು. ಈ ದೇವಾಲಯವನ್ನು ಮಿನಿ ಕೇದಾರ ಎಂದು ಕೂಡ ಕರೆಯಲಾಗುತ್ತದೆ. ಈ ದೇವಾಲಯವನ್ನು ಕೇದಾರನಾಥ ದೇವಾಲಯ ಥರನೇ ನಿರ್ಮಿಸಲಾಗಿದೆ. ಇದು ಒಂದೊಳ್ಳೆ ಶೈಲಿಯಾಗಿದೆ ಹಾಗೂ ಇದು ನೋಡುಗರಿಗೆ ಆಕರ್ಷಣೆ ಆಗಿದೆ. ನಾವು ನಿಜವಾದ ಕೇದಾರನಾಥ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದಾಗ ಈ ನಮ್ಮ ಕೊಪ್ಪಳದ ಮಿನಿ ಕೇದಾರ ದೇವಾಲಯಕ್ಕೆ ಬಂದು ಭೇಟಿ ನೀಡಬಹುದು. ಇಲ್ಲಿ ಈ ಗುಡಿಯ ಪಕ್ಕದಲ್ಲಿ ಕೆರೆ ಹೊಂದಿದೆ ಮತ್ತು ಬೋಟಿಂಗ್ ರೈಡಿಂಗ್ ಕೂಡ ಇರುತ್ತದೆ. ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡಬಹುದು. ಒಳ್ಳೆಯ ಪ್ಲೇಸ್ ಕೂಡ ಹೌದು. ಇಲ್ಲಿ ಸುತ್ತಮುತ್ತ ಇರುವ ನೇಚರ್ ಕೂಡ ತುಂಬ ಸುಂದರವಾಗಿದೆ. ಕೇದಾರನಾಥ ಗುಡಿಯಿಂದ ಹೇಗೆ ಹಿಮಾಲಯ ಪರ್ವತಗಳು ಹೇಗೆ ಇರುತ್ತವೆ ಅದೇ ರೀತಿ ಕೂಡ ಈ ಮಿನಿ ಕೇದಾರ್ ಹಿಂದೆ ಗುಡ್ಡಗಳು ಕೂಡ ಇವೆ. ಶಿವರಾತ್ರೇಶ್ವರ ಈ ದೇವಾಲಯಕ್ಕೆ ಮಿನಿ ಕೇದಾರ ಎಂದು ಕರೆಯುತ್ತಾರೆ. ಅಂದರೆ ಇದು ಕೇದಾರನಾಥ ದೇವಾಲಯ ಥರನೇ ಈ ಗುಡಿಯನ್ನು ಕಟ್ಟಲಾಗಿದೆ. ಅದಕ್ಕೋಸ್ಕರ ಇಲ್ಲಿನ ಜನರೆಲ್ಲರೂ ಮಿನಿ ಕೇದಾರ ಎಂದು ಕರೆಯುತ್ತಾರೆ. ಈ ದೇವಾಲಯಕ್ಕೆ ಶಿವರಾತ್ರೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಈ ದೇವಾಲಯದ ಆವರಣದಲ್ಲಿ ಆಂಜನೇಯನ ಮೂರ್ತಿಯನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ.
ಎಲ್ಲರೂ ಈ ವಿಡಿಯೋಗೆ ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತೀನಿ. ಅದೇ ರೀತಿಯಾಗಿ ನನ್ನ ಮುಂದಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಎಂದು ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ ನಮ್ಮ ಮುಂದಿನ ಭೇಟಿಗೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮರೆದೇನೆ ಬೆಲ್ ಐಕನ್ ಒತ್ತಿರಿ. ಬಾಯ್.